ಕೃತಿಕಾ, ಕೃತಿಕಾ, ಮಗುವನ್ನು ಬಿಟ್ಟು ಇವಳು ಎಲ್ಲಿ ಹೋಗಿರಬಹುದು? ಏನು ನಿನ್ನ ಅವಸ್ಥೆ? ಹೀಗೆ ಆಗಿರುವೆ? ಮೈಲಿಗೆ ಆಗಿರೋ ದೇಹವನ್ನ ಸ್ಪರ್ಶ ಮಾಡಬೇಡಿ ಅಂದ್ರೆ. ಯಾಕೆ ಕೃತಿಕಾ, ಏನಾಗಿದೆ ನಿನಗೆ? ಸ್ವಾಮಿ, ಅನೇಶ ಕಾಳಿಂಗ ನನ್ನ ಮನೆ ಬಂದು ನನ್ನ ಶೀಲವನ್ನು ಹಾಳು ಮಾಡಿ ನಾಯ ಮುಟ್ಟಿನ ಮಡಕೆಯನ್ನಾಗಿಸಿಬಿಟ್ಟ ಅಂದ್ರೆ ನಾನೀಗ ಮರದ ಕನ್ನಡಿ ಯಾವುದಕ್ಕೂ ಪ್ರಯೋಜನ ಇಲ್ಲ. ದಯವಿಟ್ಟು ಮಾಡಬೇಡಿ. ಯಾವುದಕ್ಕೂ ಪ್ರಯೋಜನ ಇಲ್ಲ. ಕೃತಿಕಾ, ಇದೇನು ಇದೇನು ನಾನು ಕೇಳುತ್ತಿರುವೆ? ಯಾರೋ ಪುಣ್ಯಾತ್ಮರು ನನ್ನ ಮೇಲಿರುವ ಸಾಲವನ್ನು ತೀರಿಸಿ ನನ್ನ ಜೈಲಿನಿಂದ ಬಿಡುಗಡೆ ಮಾಡಿದ ವಿಷಯವನ್ನು ಸಂತೋಷದಿಂದ ಹೇಳಲು ಬಂದ ನಾನು ಈ ದುರ್ವ್ಯಾರ್ಥ ಕೇಳಬೇಕಾಯಿತು. ಕೃತಿಕಾ, ಶೀಲವನ್ನು ಕಳೆದುಕೊಂಡು ನೀನು ಚರಿತ್ರಹೀನ ಹೆಣ್ಣಾದೆಯಾ? ಕೃತಿಕಾ, ತಪ್ಪು ನಿನ್ನದಿಲ್ಲ. ಕಾಮಾದರ ಕಾಮ ಪಿಚಾಚಿಗೆ ಬಲಿಯಾದ ನೀನು ನಡೆದಿರುವುದು ಒಂದು ದುರಂತ ಘಟನೆ ಎಂದು ತಿಳಿದು ಅದನ್ನು ಮರೆತು ಬಾಳಲು ಪ್ರಯತ್ನ. ನೀನು ಚರಿತ್ರಹೀನ ಹೆಣ್ಣಾದರೂ ನನ್ನ ಕೈ ಹಿಡಿದ ನಿನ್ನನ್ನು ನೂಕುವಷ್ಟು ಮುಟ್ಟಾಳ ನಾನಲ್ಲ. ಪವಿತ್ರವಾಗಿ ನಾವು ಉಳಿದಿಲ್ಲ ರೀ. ನಾನೀಗ ನಿಮ್ಮ ಪಾದ ಮುಟ್ಟೋದಕ್ಕೂ ಕೂಡ ಯೋಗ್ಯತೆ ಇಲ್ಲ. ಒಂದು ಕೆಲಸ ಮಾಡ್ತೀನಿ, ನೀವು ಸಂತೋಷವಾಗಿ ಬಾಳಿ ಬದುಕಬೇಕು. ನೀವು ನಿಮ್ಮ ಮಗು ಸಂತೋಷವಾಗಿರ್ಬೇಕು. ನಾನೇ ದೂರ ಬಾದರ ಹೊರಟೋಗ್ತೀನಿ. ಬಾದರ ಹೊರಟೋಗ್ತೀನಿ. ಈ ಮನೆಯಿಂದ ಹೋಗೋದಾದರೆ, ನನಗೂ ಈ ನಿನ್ನ ಮಗುವು ಬಿಟ್ಟು ಹೋಗೋದಾದರೆ ಗಂಡನಾಣೆ ನಿನಗೆ. ಆಣೆ ಹಾಕಿ ಈ ಅಪವಿತ್ರನ್ನ ಈ ಮನೆಯಲ್ಲಿ ಇರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ನೀವು? ಕೃತಿಕಾ, ಕಾಮಾದರ ಬಲಾತ್ಕಾರಕ್ಕೆ ಒಳಗಾಗಿ ಶಾಂತಿ ಸಹನೆ ಶೀಲವನ್ನು ಕಳೆದುಕೊಂಡ ಗಂಡನು ಅವಳ ಆಶ್ರಯ ನೀಡದಿದ್ದರೆ ಅವನು ಅವಳ ಗಂಡನಾಗಿ ಏನು ಪ್ರಯೋಜನ? ನಡೆದಿರುವುದು ಒಂದು ವಿಷಗಳಿಗೆ ಎಂದು ತಿಳಿದು ಮರೆಯಲು ಪ್ರಯತ್ನ. ನಿಜ, ನಿಮ್ಮ ಮಾತು ನಿಜ. ಆದ್ರೆ ಈ ನಮ್ಮ ಸಮಾಜದಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳು ಆ ಕಾಳಿಕನ ಅಟ್ಟಹಾಸಕ್ಕೆ ಬಲಿಯಾಗ್ತಾನೇ ಇದ್ದಾರೆ. ದಿನೇ ದಿನೇ ಅವನ ಅಟ್ಟಹಾಸ ಮಿತಿ ಮೀರ್ತಾನೆ ಇದೆ. ಕಾಳಿಂಗ, ನನ್ನ ಸರ್ವಸ್ವವೇ ನಾಶ ಮಾಡಿದ ನೀನು, ನನ್ನ ಹೆಂಡತಿಯ ಶೀಲವನ್ನು ಹಾಳು ಮಾಡಿದ ನೀನು, ಯಾವ ಗುಹೆಯಲ್ಲಿ ಅಡಿಗೆ ಕುಂತರು ಬಿಡಲಾರೆ ನಿನ್ನನ್ನು.
ನನ್ನ ತಾಮೇಳಿಂದರ ಮಿತ್ರನನ್ನು ಕೊಲ್ಲಲು ಸಾಧ್ಯವಿಲ್ಲ. ನೀವು ಜೀವಂತವಾಗಿದ್ದರೆ ನಮಗೆಂದಿಗೂ ಸಂಚಕಾರ ತಪ್ಪಿದ್ದಲ್ಲ. ಆಲೋಚನೆಯಿಂದ ಹೆಮ್ಮೆಯಿಂದ ನುಡಿಯಬೇಡವು. ನಿನ್ನ ಮಿತ್ರ ಕಾಳಿಂಗ ನನ್ನ ಪತ್ನಿಯ ಶೀಲವನ್ನು ಹಾಳು ಮಾಡಿ ಜೀವಕ್ಕೆ ಹೆದರಿ ಓಡಿ ಹೋಗಿ ತಾನು ಮಾಡಿದ ಘನಕಾರ್ಯಕ್ಕೆ ನನ್ನನ್ನು ಕೊಲೆ ಮಾಡಲು ನಿನ್ನನ್ನು ಕಳಿಸಿರೋನು ಅಲ್ಲವೇ? ಆದರೆ ವಿಕ್ರಮ, ನಿನ್ನ ಮಿತ್ರನ ಹೇಳಿಕೆಯಂತೆ ನನ್ನ ಕೊಲೆ ಮಾಡಲು ಬಂದ ನೀನು ಅವನು ನಿನ್ನನ್ನು ಮುಗಿಸಿ ಆಮೇಲೆ ಆ ನರರಾಕ್ಷಸನಾದ ಕಾಳಿಂಗನನ್ನು ಕೊಲೆ ಮಾಡುವೆ. ನನ್ನ ಸರ್ವಸ್ವವನ್ನ ನಾಶ ಮಾಡಿದ ನೀವಿಬ್ಬರಲ್ಲಿ ನೀನು ನನ್ನ ಮೊದಲನೆಯ ಭೇಟಿ. ಇನ್ಸ್ಪೆಕ್ಟರ್, ಏನೋ ಮತೀನ ನನ್ನನ್ನು ಕೊಲೆ ಮಾಡುವುದು ಅಷ್ಟೊಂದು ಸುಲಭವಾದ ಕೆಲಸವಲ್ಲ. ಕುಮಾರ, ನೀನು ಬದುಕಿದ್ದರೆ ನನ್ನ ಮಿತ್ರವಾದ ಕಾಳಿಂಗನಿಗೂ ಸಂಚಕಾರ ತಪ್ಪಿದ್ದಲ್ಲ. ನನಗೆ ಉಳಿಗಾಲವಿಲ್ಲ. ನಾವಿಬ್ಬರ ಬದುಕಬೇಕಾದರೆ ನೀನು ಯಾಲೋಕ ತ್ಯಜಿಸಲೇಬೇಕು. ಗುಂಡಿಕ್ಕಿ ಅವರನ್ನ ಸೌಭಾಗ್ಯವನ್ನ ಕಸಕ್ಕೆ ಪ್ರಯತ್ನ ಪಟ್ಟಿಯಾಗ ಕೃತಿಕಾ, ನನ್ನ ಮಿತ್ರನಿಗೆ ಮಾಡಿದ ಅಪಮಾನಕ್ಕಾಗಿ ಜೀವನದ ಕೊನೆಯವರೆಗೂ ವಿಧಿಯಾಗಿ ನನಗೆ ಆತನ ಅನುಭವಿಸಲೇಬೇಕು. ಒಂದಾನೊಂದು ವೇಳೆ ಯಾರೆಲ್ಲಾದರೂ ನಮ್ಮ ಬಗ್ಗೆ ದೂರು ಸಲ್ಲಿಸಿದ್ರೆ ನಿನ್ನ ಗಂಡನಿಗಾದ ಸ್ಥಿತಿ ಇವರಿಗೂ ಆಗಬಹುದು. ಎಚ್ಚರ. ನೀನು ನನ್ನನ್ನು ಬಿಟ್ಟು ಹೋಗಬೇಡವೆಂದರು ಯಮನ ಕರೆಗೆ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ನಾನು ನಮ್ಮ ವಂಶದ ಕುಡಿಯನ್ನು ಕರ್ಕೊಂಡು ಬರ್ತೀನಿ. 3 ಜನ ಎಲ್ಲಾದ್ರೂ ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ಬಿಡೋಣ. ಈ ಸಮಾಜದಲ್ಲಿ ಯಾರು ಸರಿ ಇಲ್ಲ. ನನ್ನ ಹೊಟ್ಟೆಯಾಗಿ ನಾನು ಹೋಗ್ಬಿಡ್ತೀನಿ. ನನ್ನ ಹೊಟ್ಟೆಯಾಗಿ ಬಿಟ್ಟು ಹೇಳ ಕೃತಿಕಾ, ನೀನು ಬದುಕಬೇಕು. ಈ ನಮ್ಮ ವಂಶದ ಕುಡಿ ಸಾಮಾನ್ಯರ ಬಲಕ್ಕಾಗಿ ಎಲ್ಲ ಹೆಣ್ಣು ಮಕ್ಕಳು ಪ್ರಾಣಕ್ಕೆ ಜೀವ ಕಳೆದುಕೊಳ್ಳಲು ಪ್ರಯತ್ನಿಸಿದರೆ ಕಾಮಾದರ ಅಟ್ಟಹಾಸ ಮಿತಿ ಮೀರಿ ನಡೆಯುತ್ತದೆ. ಅದಕ್ಕೆ ನೀನು ಇರಬೇಕು, ಇದ್ದು ಜಯಿಸಬೇಕು. ಇನ್ನು ಮುಂದೆ ಕಾಮಾದರ ಅಟ್ಟ ಮಾಡಿಸುವ ಪ್ರತಿಕಾರದ ಗುರುವಿನ ಹೆಣ್ಣಾಗಬೇಕು. ನಮ್ಮ ಸರ್ವಸ್ವವನ್ನು ನಾಶ ಮಾಡಿದ ಕಾಳಿಂಗ ವಿಕ್ರನ ಮೇಲೆ ಸೇಡಿಗೆ ಸೇಡು ತೀರಿಸಿಕೊಂಡಾಗಲೇ ನಮ್ಮ ಆತ್ಮಕ್ಕೆ ಶಾಂತಿ. ನಮ್ಮ ಬರೆದ ಹಾಡೆಯಲ್ಲಿ ಅತ್ಯಾಯ ಏನಿದೆ? ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ನಮ್ಮ ಬರೆದ ಹಾಳೆಯಲ್ಲಿ ಅತ್ಯಾಯ ಏನಿದೆ? ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ, ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ. ನಮ್ಮ ಬರೆದ ಹಣೆಯಲ್ಲಿ
ಆ ಪಾಪದ ಕೈಗೆ ಹೀಗೆ ನನಗೆ ಸಾಯ್ತಾ ಇದ್ದಾರ. ಹಾಗಿದ್ರೆ ಏನ್ ಮಾಡಿ? ನಾನು ಆತ್ಮಹತ್ಯೆ ಮಾಡ್ಕೊಂಡು ನಾನು ಸತ್ತು ಹೋಗ್ಬಿಡ್ಲ? ನಾನು ಸತ್ತೆ ಅಂದ್ರೆ ನನ್ನ ಮಗು ನನಗಾದ ಅನ್ಯಾಯದ ಸೇಡು. ಇಲ್ಲ, ನಾನು ಸಾಯಬಾರ್ದು, ನಾನು ಸಾಯಬಾರ್ದು. ಹೆಣ್ಣು ಅಬಲೆಯಲ್ಲ, ಹೆಣ್ಣು ನನ್ನ ಶೀಲ ಹಣ ಮಾಡಿದ್ರಲ್ಲ, ವಿಲ 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 ಅಂತ ಒತ್ತಾಡಿದ್ರು ಬರೋದಿಲ್ಲ. ಹುಟ್ಟಿಸಿದ ಹರಿಹರ ಬ್ರಹ್ಮವು ನಡೆಸಿ ನೆತ್ತರ ಅನ್ಬೇಕು. ಹಾಗೆ ಮಾಡ್ದ ಹೋದ್ರೆ ನಾನು ಚಂಡಿ ಅವತಾರದ ಹೆಣ್ಣು ಚಾಮುಂಡೇಶ್ವರಿ ಅಲ್ಲ. ನಿಜ ನಿಜ. ಅಮ್ಮ ಕೃತಿಕಾ, ಶಭಾಷ್. ಯಾರು? ಓಹೋ, ಜಗತ್ನಲ್ಲಿ ತಮ್ಮ ಘನತೆ ಗೌರವನ ಹೆಚ್ಚು, ಮಕ್ಕಳು ಕೀಳು ಅಂತ ಅವತ್ರನ ಮನೆಯಿಂದ ಆಚೆ ಹಾಕಿದ ದ ನ್ಯಾಯವಾದಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜಶೇಖರ್. ನೀವು ಹೋಗಿ ಹೋಗಿ ನಮ್ಮತ್ತ ನಡತೆಗಿಟ್ಟರು ಮನೆಗೆ ಬಂದಿರೋದ? ಯಾಕೆ ಬಂದಿದ್ದೀರಾ ಸರ್ ತಾವು? ಹಾಗೆ ನುಡಿದ ಸಹೋದರಿ, ಪಶ್ಚಾತ್ತಾಪದಿಂದ ನಾನು ಬೆಳೆದು ಹೋಗಿದ್ದೇನೆ. ಕುವಕ್ಕಿಗಳ ಮಾತು ಕೇಳಿ ಆಸೆ ಕೇಳಿ ಬಂದ ಒಡ ಹುಟ್ಟಿ ಸಹೋದರಿಗೆ ಕ್ಷೀಣವಾಗಿ ಮಾತಾಡಿದ ಪಾಪಿಯಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸ. ಅವತ್ತು ನಿನ್ನ ಮನೆಗೆ ಕಣ್ಣೀರ್ ಹಾಕಿದಾಗ ಈ ಒಡ ಹುಟ್ಟಿದ ತಂಗಿಗೆ ಅವಳ ಜೀವನದಲ್ಲಿ ಏನಾಗಿದೆ ಏನಿಲ್ಲ ಅಂತ ನ್ಯಾಯ ಅನ್ಯಾಯವನ್ನ ತೂಗಿ ನೋಡ್ಬೇಕಾಗಿತ್ತ ನೀನು. ಯಾರ್ದೋ ಹೇಳಿಕೆ ಮಾತನ್ನ ಕೇಳಿಕೊಂಡು ನನ್ನ ಮನೆಯಿಂದ ಆಚೆ ಹಾಕಿದೆಯಲ್ಲ, ಈಗ ಅದನ್ನು ಕರೆದು ಪಶ್ಚಾತ್ತಾಪ ಪಟ್ರೆ ಏನನ್ನ ಪ್ರಯೋಜನ ಸಿಗುತ್ತೆ ನಿನಗೆ? ಸಹೋದರಿ, ನಿನ್ನ ಹಣೆಯಲ್ಲಿ ಸಿಂಧೂರ ತುಂಬಿ ನಿನಗೆ ಪುನರ್ಬಾಳ ಕೊಟ್ಟ ಆ ಕುಮಾರನ ದೇವಮಾನವನ್ನ ಸಾಲದ ಹೊರೆ ಹೊತ್ತು ಜೈಲು ಸೇರಿದ ಎಲ್ಲಾ ಸಾಲವನ್ನು ಬ್ಯಾಂಕಿಗೆ ತುಂಬಿ ನಾನು ಬಿಡುಗಡೆ ಮಾಡಿರುವೆ. ಇಷ್ಟರಲ್ಲಿ ನಿನ್ನ ಕುಮಾರನ ಬರಬಹುದು. ಇನ್ನು ಒಂದು ನಿಮಿಷವು ಈ ಮನೆಯಲ್ಲಿ ನಿಲ್ಲುವುದು ಬೇಡ. ನಿಮ್ಮನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ತೆಗೆದುಕೊಳ್ಳಮ್ಮ. ತವರು ಮನೆಯವರು ತಂದೆ ಕಾರಣಕ್ಕೆ ಅಣ್ಣ ತಂದೆ ಸೀರೆ ಇಟ್ಟು ಹೂ ಮುಡಿದ ಬಾರಮ್ಮ. ಏನಣ್ಣ, ತಂಗಿಗೆ ತವರು ಮನೆ ಕಾಣಿಕೆ ಇದರಲ್ಲಿ ಅರಿಶಿನ ಕುಂಕುಮ ಇದೆ ಅಂತಾನೆ. ಕುಮಾರಿ ಸುದಾಸಿ ಕರಣೇಶು ಮಂತ್ರಿ ಭೋಜೇಶು ಮಾತಾ ರೂಪೇಶು ಲಕ್ಷ್ಮೀ ಕ್ಷಮಯಾ ದರಿದ್ರಿ ಶಯನೇಶು ರಂಭ. ಕಾಣಿಕೆಯಾದ ಈ ಅರಿಶಿನ ಕುಂಕುಮ ಹೂ ಬಳಗಗಳನ್ನು ಮುತ್ತೈದೆಯಾಗುವ ಬರಹವನ್ನ
ಮಾಡಿದ ಕುಮಾರ್ ನನ್ನ ಮದುವೆ ಆದ. ಅಲ್ಲೂ ಕೂಡ ಸಹಿಸದ ಆ ಪಾಪಿಗಳು ಮನೆಗೆ ಬಂದು ನಿನ್ನ ಶೀಲಹರಣ ಮಾಡಿ ಆದ್ರೂ ಕೂಡ ನನಗೆ ಜೀವನ ಕೊಟ್ಟ ನನ್ನ ಗಂಡನ ಕೊಂದು ಹೇಗೆ ಮಲಗಿಸಿದ್ದಾರೆ ನೋಡೋಣ. ಅದಕ್ಕ ಏನು ನಾನು ಕೇಳ್ತಿರುವೆ ಅದಕ್ಕ ಕುಮಾರನ ದೇವಮಾನಪ್ಪ ನನ್ನ ತಂಗಿ ಬಾಳು ಕೊಟ್ಟು ಮನೆಗೆ ಗುಂಡಿಗೆ ಬಲಿಯಾಗಿ ನನ್ನ ತಂಗಿ ಕೈ ಬಿಟ್ಟು ಹೋದೆಯ. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಅಯ್ಯೋ ಸೋದೆ, ನಿಮಗೆ ಈ ಅಸ್ತಾವ್ಯಸ್ತ ಆಲೋಗ ನಾನು ಕಾರಣನಮ್ಮ. ಒಂದು ಆಶ್ರಯ ಕೇಳಲು ಬಂದ ನಿನಗೆ ಇಂದು ಆಶ್ರಯ ಕೊಟ್ಟಿದ್ದರೆ ನಿನ್ನ ಬಾಳಿನಲ್ಲಿ ನಡೆಯುತ್ತಿರಲಮ್ಮ, ನಡೆಯುತ್ತಿಲ್ಲ. ಇನ್ನು ಒಂದು ನಿಮಿಷವು ಈ ಮನೆಯಲ್ಲಿ ನಿಲ್ಲುವುದು ಬೇಡಮ್ಮ. ನಿಮ್ಮನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಮನೆನಾ? ಯಾರ ಮನೆ ಅಣ್ಣ? ಎಲ್ಲಿದೆ ಮನೆ? ಇದು ಇಲ್ಲಿದೆಯಲ್ಲ, ಇದು ನನ್ನ ಗಂಡನ ಮನೆ ಅಣ್ಣ, ನನ್ನ ಮನೆ. ಹೆಣ್ಣಿಗೆ ಜಗತ್ತಲ್ಲಿ ಯಾವ ಮನೆಯೂ ಶಾಶ್ವತವಲ್ಲ. ಅವಳಿಗೆ ಉಳಿದಿರುವುದು ಶಾಶ್ವತವಾಗಿರುವುದು ಒಂದೇ, ಅದು ಗಂಡನ ಮನೆ ಅಣ್ಣ. ಅರಿಶಿಣ ಕುಂಕುಮ ಭಾಗ್ಯದ ನೀನು ನನ್ನ ಗಂಡನ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ದುಡ್ಡು ಖರ್ಚು ಮಾಡೋದು ಬೇಡ ಅಣ್ಣ. ಸಾವಿರಾಚೆಯು ನಾರಿತಾನು ನನ್ನ ಗಂಡನೇ ಹೋದ್ಮೇಲೆ ಈ ಮಾಂಗಲ್ಯ ಯಾಕೆ ಬೇಕು ನನಗೆ? ಬಯಸುವ ಮಹಾಸಂಗಮ ಅರಿಶಿಣ ಈ ಮಾಂಗಲ್ಯವನ್ನ ಮಾರಿದೆ ನನ್ನ ಗಂಡನ ಅಂತ್ಯ ಸಂಸ್ಕಾರವನ್ನ ಮಾಡ್ತೀನಿ ಅಣ್ಣ. ಅರಿಶಿನ ಕುಂಕುಮ ಯಾವ ಭಾಗ್ಯವನ್ನು ಪಡೆಯಲಿಲ್ಲ. ರೀ, ನೀವ್ ಚಿಂತೆ ಮಾಡ್ಬೇಡಿ. ಈ ಮಾಂಗಲ್ಯ ಮಾರಿ ನಿಮ್ಮ ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂದ್ರೆ ತಾವು ಬಂದ ಕೆಲಸ ಮುಗಿತಾನೆ. ಉಪವಿಲ್ಲಮ್ಮ, ಹೋಗಲಿ. ಮಗುವನ್ನಾದ್ರೂ ಕೊಡಮ್ಮ, ಸಾಕಿ ದೊಡ್ಡ ಅಧಿಕಾಸ್ತ ಮಾಡುತ್ತೇನೆ. ಬಳ್ಳಿಗೆ ಕಾಯಿ ಮಾರ್ಬೇಕಲ್ಲ. ನಾನು ಮಕ್ಕಳನ್ನ ನಾನು ಸಾಕದೆ ಇರ್ತೀನ. ಬೇಡ, ನನಗೆ ನಿಮ್ಮಂತ ಅಣ್ಣ ತಮ್ಮಂದಿರ ಆಸರೆ ಕರುಣೆ ನಾನೇ ಸಾಕೊಳ್ತೀನಿ. ದಯವಿಟ್ಟು ಹೊರಟೋಗಿ, ದಯವಿಟ್ಟು ಹೊರಟೋಗಿ. ಈ ತಿಳಿದಾಗೆ ಬರುತ್ತೇನೆ. ಸಾವಿರಾಚೆಯು ನಾರಿತಾನು ಸಾವಿರಾಚೆಯು ನಾರಿತಾನು ಬಯಸುವ ಮಹಾಸಂಗಮ ಅರಿಶಿಣ ಕುಂಕುಮ ಭಾಗ್ಯದ ಸಂಗಮ ಅರಿಶಿಣ ಕುಂಕುಮ ಸೌಭಾಗ್ಯದ ಸಂಗಮ. ಬ್ರಹ್ಮ ಬರ್ದ ಹಣಿ ಮ್ಯಾಲ ಚಿಕ್ಕ ಐತಿ. ಬಾರ್ಸರ್ಲಿ, ಜೋರಾಗಿ ಬಾರ್ಸರ್ಲಿ. ನರ ಸತ್ತರಂಗ್ ಬಾರ್ಸ್ಬೇಡ್ರಿ, ಬಾರ್ಸ್ರಿ. ಯಪ್ಪ ಶೆಟ್ರ ಇಲ್ಲೇ ಅದಲ್ರಿ. ಎಲ್ಲರಿಗೂ ಒಂದ್ಸಲ ಒದರ್ಲಿ ಹೇಳಲಿ ಮಗನ, ನನ್ನ ಮದುವೆ ಬರ್ರಿ ಅಂತ ಹೇಳಿ. ಆಗ್ಲಿ ಶೆಟ್ರ, ಕೇಳ್ರಪ್ಪ ಕೇಳ್ರಿ. ನಮ್ಮ ಶೆಟ್ರದು ಇವತ್ತ ಬಸಂದರ ಕೂಡ ಮದುವೆ ಐತಿ. ಎಲ್ಲರೂ ಬರ್ರಿಯಪ್ಪ ಬರ್ರಿ.
ಯಪ್ಪ ಸುಡಗಾಡದಾಗಿರೋ ಗುಡಿಯಾಗ ಐತಿ ಅಂತ ಹೇಳಲಿ ನನ್ನ ಮಗನ. ಹಾ 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 ಇಲ್ಲೇ ಇರೋ ಸುಡುಗಾಡದಾಗಿರೋ ಗುಡಿಯಾಗ ನಮ್ಮ ಶೆಟ್ರ ಮದುವೆ ಐತ್ರಿ. ಅದಕ್ಕ ಕುಂತವ್ರು ನಿಂತವ್ರು ಮತ್ತ ಬೇಸತ್ತು ಮನಿಗ್ ಹೋದವ್ರು ಎಲ್ಲರೂ ಎದ್ದು ದೌಡ್ ಬರ್ರಿಪ್ಪ ಬರ್ರಿ. ಲೇ ತಿಪ್ಪ ಅವ್ರವ್ರ ಮನೆಯಾಗ ಊಟ ಮಾಡಿಕೊಂಡು ಬಾ ಅನ್ನಲಿ. ಯಾಕಂದ್ರ ಒಳ್ಳೆಯ ಬಸ್ಸು ಯಾವ ಮೂಲೆ ಗೊತ್ತಿಲ್ಲ, ಶಿಸ್ತು ಯಾವ ಮೂಲೆ ಮಾಡ್ಕೊಂಡನೋ ಗೊತ್ತಿಲ್ಲ, ಬಾಂಡೆ ಸಾಮಾನ ಕೊಡೋನು ಮಾತಾಡೋ ನೋಡಿಲ್ಲ. ಅವ್ರವ್ರ ಮನೆಯಾಗ ಊಟ ಮಾಡ್ಕೊಂಡು ಬಾ ಅನ್ನು ಏನ್ ತಗಮ್ಮ ಹಂಗ ಬರ್ಬೇಡ. ಆಗ್ಲಿ ಶೆಟ್ರ ಎಲ್ಲರೂ ಅವ್ರವ್ರ ಮನ್ಯಾಗ ಉಂಡು ಇಲ್ಲ ಅಂದ್ರ ಇವತ್ತು ನಮ್ಮೂರ್ ಜಾತ್ರೆ ಇರೋದ್ರಿಂದ ಬಸಂದರ ಗುಡಿಯಾಗ ಪ್ರಸ್ತಾವ ಮಾಡ್ಯಾರ. ಅದಕ್ಕೆ ಎಲ್ಲರೂ ಗೋಧಿವಿಗೆ ಜಮಾಸಿ ಉಂಡು ನಮ್ಮ ಶೆಟ್ರ ಮದುವೆಗೆ ಆಯರಿ ರೊಕ್ಕ ತರದ್ ಮರಿ ಮಾಡ್ರಿ. ಯಾಕಂದ್ರ ಎಲ್ಲರೂ ಬಂದ್ ಹೋಗ್ಯಾರ. ಅದಕ್ಕ ಆಯರಿ ರೊಕ್ಕ ತಗೊಂಡು ದೌಡ್ ಬರ್ರಿ. ಲೇ ತಿಪ್ಪ ಅಪ್ಪ ಮುಹೂರ್ತದ ವೇಳೆ ಮೀರಿ ಹೋಗುತ್ತದೆ ಏನು ಅಪ್ಪ ಇದನ್ನು ಶೆಟ್ರ ಸತ್ತಾರಂತ ಬರುತ್ತಾರೆ. ಇದು ಏನೋ ಮನೆ ಬರ್ತದೆ ಶೆಟ್ರ ಸತ್ತಿರ್ತಾರಂತ ಬರ್ತದೆ. ಅಲ್ಲಿ ತಿಪ್ಪ ಯಪ್ಪ ಕಾವೇರಿನೂ ಇಲ್ಲ, ಹೋನ್ರಿ ಕಾವೇರಿ ಅಂಟಂಗಳು ಯಾರು ಇಲ್ಲ. ಅದಾರಲ್ರಿ ಜನ ಎಲ್ಲಿ ಅದಾರ್ಲಿ ಕಾಣ್ತಾರಲ್ರಿ ಎಲ್ಲ ಹೋಗ್ಯಾಬಿಟ್ಟಾರ ಮನೆಗೆ. ಈಗ ಬಲಕ್ಕ ಮಂಜೂರಿಲ್ಲ ಮದುವೆನೂ ಇಲ್ಲ, ಮನುಷ್ಯನ ಗುಡಿನೂ ಇಲ್ಲ. ಎಲ್ಲಿ ಅದಾವ ರಘುಪತಿ ಬರ್ತ್ರಿ ರಘುಪತಿ ರಾಜ ರಘುಪತಿ ಇಲ್ಲ ಹೆಣ ಶೆಟ್ರ್ ತಂದು ಬಿಡ್ರಿ ಮಗಳು. ಹೋಗ್ರಿ ಶೆಟ್ರ್ ಮದುವೆ ಆಗಿಲ್ಲ ಅವ್ರು ಸತ್ತಾರಂತ ಬರ್ತಾರೆ. ಅಪ್ಪ ಅಲ್ಲಿ ನೋಡಲ್ಲಿ ಏನ್ರಿ ಅಲ್ಲಿ ನೋಡ ಎಲ್ಲಿರಿ ಬಂತರಿ ಏನ್ ಬಂತ್ರಿ ಬಂತರಿ ಏನು ಬಂತ್ರಿ ಭೂತ. ಯಪ್ಪ ಅದು ಭೂತಲ್ರಿ. ಎರಡು ಹೆಣ್ಣು ದೇವ್ ಅದಾವ ಇಲ್ಲ ಬಂತ್ರಿ ಶೆಟ್ಟಿ ಬಾರೋ ಬಾ. ಶೆಟ್ಟಿ ಬಾರೋ ನನ್ನನ್ನು ಶೆಟ್ಟಿ ಅದಾನವ ಇಲ್ಲಿ ಒಣಗಿದ ರೊಟ್ಟಿ. ಏನು ಈಗ ಇನ್ನು ಮುದುಕಾಗಿದ್ಯಾ? ನಮ್ಮಂತ ಹರಿಯದ ಹುಡುಗಿಯರನ್ನ ಕಂಡು ಹತ್ ನೋಡ್ತೀಯಾ? ಮದುವಿನ ಬೇಡ ಮುಂದಿನ ಬೇಡ ನನ್ನ ಕೈ ಬಿಟ್ಬಿಡು. ಹಂಗ ಬಡವ್ರದೆಲ್ಲ ನೀನ್ ರೊಕ್ಕ ಇಸ್ಕೊಂಡಿಯಲ್ಲ, ಎಲ್ಲ ಮನಿ ಮಡಿಗೆಗಳನ್ನೆಲ್ಲ ಗಿರ್ವಿ ಹಾಕೊಂಡಿಯಲ್ಲ, ಅವ್ರಿಗೆಲ್ಲ ಒಳ್ಳೆ ವಾಪಸ್ ಕೊಡು. ಕೊಡ್ತಾನವ ಮನಿನೂ ಕೊಡ್ತಾನೆ, ಅವ್ರ ಮಕ್ಕಳ ಕೊಡ್ತೀನಿ, ನನ್ಗೂ ಕೊಟ್ಟು ಬಿಟ್ಟಾನ. ಹಾಗೆ ಬೀಸೆ ಬರೆಯಪ್ಪ ಕಾವೇರಿ ಇದಳಲ್ಲ, ತಟ್ಟಿಗಂತೂ ಬರ್ಲಾಬಾರ್ದು. ಕೈ ಮೀರಿಗೆ ಬರಲ್ಲ. ಹಾ
ಅವಳಿಗೆ ನಿಂದ 3 ಕೊಟ್ಟಿ ಹೌದಿಲ್ಲ? ಕೊಟ್ಟನವ ಇನ್ನೊಂದು ಕೊಡಬೇಕಾಗಿ ಏನದು? ನನ್ನ ಜೀವ. ನಿನ್ನ ಜೀವ ತಗೊಂಡು ಅವಳೇನ ಮಾಡ್ತಾಳೋ? ಯಾರಲ್ಲಿ ನೋಡು, ಇಲ್ಲಿ ನಡೆದಿರೋದನ್ನ ಏನಾದ್ರೂ ಹೇಳಬಿಟ್ಟಿ ಅಂದ್ರ ನಿನ್ನ ಕೊಂದಿಗೆ ಈ ಸಂಘದ ಅಧ್ಯಕ್ಷ ಶಿವನಗೌಡರಿಗೆ ಹೇಳಲ್ಲ, ಈ ನಾಟಕದ ಮ್ಯಾನೇಜರ್ಗೆ ಹೇಳಲ್ಲ. ನನ್ನ ಕೈ ನೋಡು. ಪರವಾಗಿಲ್ಲ ಕಾವೇರಿ, ಆ ಹೆಣ್ಣಿನ ಹುಚ್ಚು ಹಿಡಿದ ನಮ್ಮ ಕಾಮಡ ಶೆಟ್ಟರಿಗೆ ಒಳ್ಳೆಯ ಪಾಠವನ್ನೇ ಕಲಿಸಿದೆ. ಬಡವರ ಗೋಣ ಮುರಿದು ಬದುಕ್ತಿದ್ದ ಆ ಮಗ ಇವತ್ತು ಸತ್ತ. ನೋಡು, ಶೆಟ್ಟಿ ಹೆಂಗಿದ್ರು ಆಸ್ತಿ ಹೊಲ ಎಲ್ಲ ಇಸ್ಕೊಂಡ್ರಲ್ಲ, ಅದನ್ನೆಲ್ಲ ಬಡವರಿಗೆ ಹೊಳ್ಳು ವಾಪಸ್ ಕೊಟ್ಬಿಡು. ಆಗ್ಲೇವಾ, ಅಂತೂ ಒಂದು ಕಾರ್ಯ ಅಂತೂ ಮುಗೀತು. ಇನ್ನೊಂದು ಮುಖ್ಯ ಕಾರ್ಯ ಮಾಡೋದೈತಿ, ನಡಿ ಹೋಗೋಣ. ಯಾಕೆ ತಡ ಮಾಡೋಣ, ನಡಿ. ಜೀವನದಲ್ಲಿ ಮಾನವನು ಸುಖವಾಗಿ ಬದುಕಬೇಕಂದರೆ ಅವನಲ್ಲಿರಬೇಕು ಹಣ, ಹೆಣ್ಣು, ಹೆಂಡ. ಮೂರು ವಸ್ತುಗಳು ಯಾವನಲ್ಲಿರುವವು ಅವನು ಈ ಪ್ರಪಂಚವನ್ನೇ ನಡಗಿಸಬಲ್ಲನು. ದೇವಲೋಕದಲ್ಲಿ ಸ್ವರ್ಗವನ್ನೇ ಕೈಗಳನ್ನು ನಡಗಿಸುವ ರಮ್ಯ ಊರುಷಿ ಮೇರಿಕೆಯವರು ಸಾಟಿಯಾಗಲಾರ ತನ್ನ ರೂಪ ಲಾವಣ್ಯವಾಗಿ ಕಾಮಿನಿ ನನ್ನ ತುಳದ ಕೀಳಿ ಬಿದ್ದಿರುವಾಗ ನನ್ನ ಸಂಪತ್ತಿಯನ್ನು ಕಡಿಮೆ, ಅವಳ ಸೌಂದರ್ಯಕ್ಕೆ ಮರಳಾಗಿ ಪುತ್ರ ಕಾಮಕರು ಹೊಳೆಯನ್ನೇ ಹರಿಸುತ್ತಿದ್ದಾರೆ. ಓರ್ವ ಜಂಟಲ್ ಬರ್ತಾ ಇದ್ದಾನೆ, ಬರಲಿ. ಅವಳನ್ನು ಹೇಗಾದ್ರೂ ಮಾಡಿ ಸ್ನೇಹ ಬೆಳೆಸಿ ಅವನು ಕಾಮಿನಿಯ ಮೋಹಪಾಶದಲ್ಲಿ ಸಿಲುಕಿಸಿಕೊಳ್ಳಲೇಬೇಕು. ನಿಮ್ಮನ್ನು ನೋಡಿದ್ರೆ ಈ ಊರಿನ ಹೊಸಬರಂತೆ ಕಾಣುತ್ತೀರಾ? ಅಂತೂ ನೀವು ಮಾನವನ ತುಂಬಾ ಚೆನ್ನಾಗಿ ಕಂಡುಹಿಡಿಯುತ್ತೀರಿ. ಬೈ ನಿಮ್ಮ ಹೆಸರು? ನಾನು ಬಿಸಿನೆಸ್ ಮ್ಯಾನ್. ನನ್ನ ಹೆಸರು ವಿಕ್ರಮ್ ಅಂತ. ನನ್ನ ಹೆಸರು ಕರಳಚಂದ್ರ. ನಾನು ನನ್ನ ಸಹೋದರಿ ಊರಿಗಾಗಿ ಶೋಕಿಗಾಗಿ ಊರಿಗಾಗಿ ಬಂದಿದ್ದವು. ಆದರೆ ಈ ಊರಲ್ಲಿ ಒಂದು ಸರಿಯಾದ ಲಾಡ್ಜಿಂಗ್ ಎಲ್ಲ ಸಿಗ್ತಾ ಇಲ್ಲ. ಓಹಿಸಿ, ನಿಮ್ಮ ತಂಗಿ ಕಾಮಿನಿ ಎಲ್ಲಿದ್ದಾಳೆ? ಇದು ಯಾವ ಊರಂತ ಒಂದು ಇರ್ಲಿಕ್ಕೆ ಒಂದು ದೊಡ್ಡ ವ್ಯವಸ್ಥೆ, ರೂಮಿನ ಎಂತದು ಇಲ್ಲ, ಹೇಗಿರೋದಿಲ್ಲಲ್ಲ ನಾವು. ಎಂತ ರೂಪ ಇವಳದು! ಈ ಸೌಂದರ್ಯ ರಾಶಿಯನ್ನು ನನ್ನ ಮೋಹಪಾಶದಲ್ಲಿ ಸಿಲುಕಿಸಿಕೊಳ್ಳಬೇಕು. ನೋಡಿ ಮೇಡಮ್, ನೀವು ಒಪ್ಪುವುದಾದರೆ ಲಾಡ್ಜಿಂಗ್ ವ್ಯವಸ್ಥೆ ನಾನು ಮಾಡಿಕೊಡುತ್ತೇನೆ. ವಿಕ್ರಮ್ ಅಂತ. ವಿಕ್ರಮ್, she is my sister ಕಾಮಿನಿ. ಸುಮ್ಮನೆ ನಿಮ್ಗೆಲ್ಲ ಯಾಕೆ ತೊಂದ್ರೆ ಅಂತ ಅಲ್ವಾ? ಹೌದು ವಿಕ್ರಮ್, ನನ್ನ ಸಹೋದರಿ ಹೇಳುವುದು ಸತ್ಯವಿದೆ. ಇದರಿಂದ ತೊಂದರೆ ಅಲ್ಲ ಕರಾಳಚಂದ್ರ, ಅತಿಥಿ ಸತ್ಕಾರ. ಮಿಸ್ ಕಾಮಿನಿ, ಅಂತೂ ನಾವು ರಚಿಸಿದ ಕರ್ತವ್ಯಗಳಲ್ಲಿ ನಮ್ಮ ಬೇಟೆ ಸುಲಭವಾಗಿ ಸಿಕ್ಕಿತು. ನಾವಿಬ್ರು ಒಂದಾಗಿ ಈ ವೇಷವನ್ನ ಹಾಕದೆ ಹೋಗಿದ್ರೆ ಆ
ಎರಡು ಪಾಪಿಗಳ ಇವತ್ತು ನಮ್ಮ ಕೈವಶ ಆಗ್ತಾನೆ ಇರ್ಲಿಲ್ಲ. ನೀನು ಬೀಸಿದ ಮೋಹದ ಜಾಲದಲ್ಲಿ ವಿಕ್ರಮನ ಸಿಲಿಕೆ ಹುದ್ದನತನಾಗಿದ್ದಾನೆ. ಅಷ್ಟೇ ಅಲ್ಲಣ್ಣ, ಇನ್ನು ಕೆಲ ನಿಮಿಷಗಳಲ್ಲಿ ಆ ಪಾಪಿ ಮುರುಗಿ ಕಟ್ಟಿ ಕಳಿಸ್ತೀನಿ ಆ ಯಮನ ಸಾಧನಕ್ಕೆ. ಮುಳ್ಳಿನ ಮೇಲೆ ತೆಗೆಯಬೇಕು. ಈ ಕಡೆ ಬರ್ತಾನೆ ಕಾಮಿನಿ, ನನ್ನ ಪ್ರೇಮ ಚಕೋರಿ ಬರಲು ಸ್ವಲ್ಪ ವೇಳ ಆಯಿತು. ಬೇಸರಗೊಳ್ಳದಿರು ನನ್ನ ಸೌಂದರ್ಯ ರಾಣಿ. ಜಾತಕ ಪಕ್ಷಿಯಂತೆ ನಿಮಗೋಸ್ಕರ ಕಾಯ್ತಾ ಇದ್ದೆ ರಾಜ. ಈ ವಿಲಾಸ ಭವನದಲ್ಲಿ ರಾಣಿಯಾಗಿ ಹಾರಾಡೋ ಆಸೆ ನನಗೆ. ತಾರೆ
ಆ ಚೈತ್ರ ಚಿತ್ರ ಬರೆದು ಆ ಚಿತ್ರ ಜೀವ ಕಳೆದು ಇದು ಭೂಮಿಯಲ್ಲಿ ಹಸಿರನ್ನು ಚೆಲ್ಲಿ ಹರ್ಷವ ಹರಡಿಹುದು. ಸಂಗಾತಿ ಸಂಪ್ರೀತಿ ನಡೆಯುತ್ತಿದೆ. ಪಾಪಿ ಏನಂತೆ? ಶೃಂಗಾರ ಮಂಚಕ್ಕೆ ಅಲ್ವೋ ನಿನ್ನ ಕಳಿಸ್ತೀನಿ. ಯಮ ಸದನಕ್ಕೆ ಸಿದ್ಧರಾಗು. ಹಾಸ ಮಾಡುತ್ತಿರುವೆಯಾ? ನಾನು ಕಾಮಿನಿ ಅಲ್ವೋ? ಕೃತಿಕಾ ನಾನು. ನನ್ನ ಗಂಡನ ಕೊಂದು ಹಾಕಿ ನನ್ನ ಸಿಂಧೂರವರ ಅಳಿಸಿ ನನಗೆ ಕರುಬಾಳ ಚಿತ್ತ ಹಿಂಸೆ ಕೊಟ್ಟಿದ್ದಕ್ಕೆ ಇದು ನಾನು ಬಂದಿದ್ದು ಪ್ರತಿಮಾದ ಹೆಣ್ಣಾಗಿ ಬಂದಿದ್ದೇನೆ. ನೀನು ಕೃತಿಕಾ, ಆದರೆ ನಿನ್ನ ಜೊತೆ ಇದ್ದ ಕರಳಚಂದ್ರ ಯಾರು? ನಾನು ಕರಳಚಂದ್ರ ಅಲ್ಲ, ನಿಮ್ಮ ನಿಮ್ಮ ಹಿಂಸಿಗೆ ನಿಮ್ಮಿಂದ ಹಿಂಸಿಸಿಕೊಂಡು ಜೀವನ ಪರ್ಯಂತ ನರಕಯಾತನೆ ಅನುಭವಿಸಿದ ಪತ್ರಿಕಾ ಪ್ರತಿನಿಧಿ ಅಶೋಕ. ನೀವಿಬ್ಬರು ಒಂದಾಗಿ ಈ ರೀತಿ ಮೋಸ ಮಾಡಿದ್ದೀರಾ? ಮೋಸ? ನಿಂಗೆ ಮೋಸ ಅನ್ನೋದು ಈಗ ಅರ್ಥ ಆಗ್ತಾ ಇದೆಯಾ? ಈ ಹಿಂದೆ ನಮ್ಗೆ ಮಾಡಿರ್ತಕ್ಕಂತ ಮೋಸ ಅನ್ಯಾಯ ನಿನಗೆ ಅರ್ಥ ಆಗ್ಲೇ ಇಲ್ವೇನು? ಎಷ್ಟೋ ಮಾನಿನಿಯರ ಮಾನಹರಣವನ್ನ ಮಾಡಿ ಅವರ ಮನೆಯನ್ನ ಮೊಸರ ಮಾಡಿ ಅವರ ಹೊಡೆದು ದೋಚಿ ಮತ್ತಿಗೆಲ್ಲ ಕಟ್ಕೊಂಡಿದ್ದೀರಲ್ಲ, ತಪ್ಪಿಸ್ತೀನಿ. ನೋಡಲು ಸಿದ್ಧನಾಗೋ ಸಾಯೋದಕ್ಕೆ. ಬೇಡ ಕೃತಿಕಾ, ನನ್ನನ್ನು ಕೊಲ್ಲಬೇಡ. ನಾನು ನಿನಗೆ ದ್ರೋಹ ಬಗೆದಿರುವೆ. ನನ್ನ ಮಿತ್ರನ ಮಾತಿನಂತೆ ನಿನ್ನ ಸೌಭಾಗ್ಯ ಕಸಿದುಕೊಂಡಿರುವೆ. ನಾನು ಇನ್ನು ಮುಂದೆ ಒಳ್ಳೆಯನಾಗಿ ಬಾಳುತ್ತೇನೆ. ಒಳ್ಳೆನಾಗಿ ಬಾಳ್ತೀನೋ ಮೂರ್ಖ? ಇಲ್ಲಿ ಯಾರನ್ನ ಮೂರ್ಖರನ್ನಾಗಿ ಮಾಡ್ಬೇಕಂತ ಅನ್ಕೊಂಡಿದ್ಯಾ? ನೋಡು, ನೀನು ಕಾಲಿಗೆ ಬಿದ್ದು ಕೇಳಿದ್ರು ಅಷ್ಟೇ, ಗಲಗಲನೆ ಆಗ್ತಾರೋ ಅಷ್ಟೇ. ನಿನ್ನ ಬಿಡುವ ಇಚ್ಛೆ ನನಗೂ ಇಲ್ಲ, ನನ್ನ ಸಾಯುವ ಇಚ್ಛೆ ನಿನಗಿದ್ರೆ ಸಾಕು. ಸುತ್ತಿ ಬಳಸಿ ಮಾತ್ಬೇಕಾಗಿಲ್ಲ, ಸ್ಥಿತಿಯಾಗು ಸಾಯೋದಕ್ಕೆ. ಕೃತಿಕಾ, ಇವರನ್ನು ಇಷ್ಟು ಸುಲಭವಾಗಿ ಸಾಯಿಸಬಾರದು. ಬೇಡ, ನನ್ನ ಕಣ್ಣೆದುರಿಗೆಯನ್ನು ಕೊಂದು ನನಗೆ ಹೇಗೆ ಚಿತ್ರಹಿಂಸೆ ನೀಡಿದರೆಯೋ ಹಾಗೆ ಇವರಿಗೆ ಇವರ ಮಿತ್ರನ ಕಾಣಿಕೆ ಶಿಕ್ಷೆ ಕೊಡುವ. ಯಾಕೆಂದರೆ ಅವರು ಯಾವ ಕೆಟ್ಟ ಕಾರ್ಯವನ್ನು ಮಾಡಬೇಕಾದರೆ ಜೊತೆಯಾಗಿ ಮಾಡುವ ಇವರಿಗೆ ಸಾವಿನಲ್ಲಿ ಜೊತೆಯಾಗಿ ಸಾಯಲಿ. ಕೇಳ್ತೀರಿ? ಆ ಕಾಳಿಂಗ ಹಾಕಿ ಇವನಿಬ್ಬರು ಕಟ್ ಹಾಕಿ ನಂತರ ಸಾಯಿಸೋಣ. ಏನು ಮುಖ್ಯ ನಡ್ಯ. ಅಂತೂ ನಾನ್ ತಲೆ ಓಡಿಸ್ದಂಗೆ ಇವತ್ತು
ಅಂತೂ ನಾನಿಟ್ಟ ಗುರಿಯು ತಪ್ಪಲಿಲ್ಲ. ನಾನು ತಲೆ ಓಡಿಸ್ದಂಗೆ ಆ ಶೆಟ್ಟಿ ಆಸ್ತಿ ಎಲ್ಲ ನಮ್ಮ ವಶವಾಯ್ತು. ಅದನ್ನೀಗ ಬಡಬಗ್ರಿಗೆಲ್ಲ ಹಂಚಿನೂ ಆಯ್ತು. ಒಟ್ಟೇನಂದ್ರಿ, ಯಾರ ಮನೆ ಹಾಳಾಗಿ ಹಳ್ಳ ಹಾಕೋದ್ರು ನಮಗೇನ್ರಿ, ಒಟ್ಟು ನಮ್ಮಂತವ್ರಿಗೆ ಒಳ್ಳೆ ಹೆಸರು ಬಂದ್ರೆ ಸಾಕು. ಇನ್ನ ನಮ್ಮ ಮಲ್ಲೇಶಿ ಕತಿ ಏನಾಯ್ತು ನೋಡ್ಬೇಕು, ಸ್ವಲ್ಪ ನಡ್ರಿ. ನಮಸ್ಕಾರ ಸಿಪ್ಪಣ್ಣ. ನಮಸ್ಕಾರ ಜಿಕೆ ಅವ್ರೆ. ಅರ್ಜುನನು ಒಂದೇ ಬಾಣದಿಂದ 3 ಲೋಕ ಗೆದ್ದಂಗ ನೀನು ಹೇಳಿಕೊಟ್ಟ ಒಂದು ಐಡಿಯಾದಿಂದ ನನ್ನ ಮಾವ ಮೀಸಿ ಮರಿಯಪ್ಪ ನನ್ನ ಕಾಲು ಹಿಡಿದು ಕಣ್ಣೀರು ಸುರಿಸುವ ವೇಳೆ ಬಂದೈತಿ. ನೀನು ಹೇಳಿದ ಹಾಗೆ ಮಾವನ ಮಗಳಿಗೆ ಮುಂದೆ ತಂದೇನೆ ಮುಂದ. ಅಷ್ಟೇ ಅಲ್ಲ ರೀ, ಮರ್ಯಾದೆ ಕಳ್ಕೊಂಡ ನಿನ್ನ ಮಾವ ದವಾಖಾನಿಗೆ ತನ್ನ ಮಗಳು ಕರ್ಕೊಂಡು ಈ ಕಡೆಗೆ ಬರಕತ್ತೇನ. ಬರ್ಲಿ ಆ ನನ್ನ ಮಗ. ಹಾರಾಡುತ್ತಿದ್ದ ಮೀಸೆ ಮರಿಯಪ್ಪನ ಮೀಸೆ ಕೆಳಗೆ ಬೀಳಲೇಬೇಕು. ರಮೇಶ, ನೀನು ತಿಂಗು ಆಗಿ ನನಗ ಆಂಗ್ಲ ಇಂಡಿಯನ್ ಭಾಷೆ ಕಲಿಸಿ ಸಿನಿಮಾ ಡೈರೆಕ್ಟರ್ ಎಂದು ನಾಟಕ ಮಾಡಿಸದಿದ್ದರೆ ನನಗೆಲ್ಲಿ ಮಾವನನ್ನು ಗೆಲ್ಲಲು ಆಗುತ್ತಿತ್ತು? ಏನಂದ್ರ ನಾನು ಯಾವ್ದೇ ಏನೇನು ಕಳ್ಸೇನ ನನಗ ಗೊತ್ತಿಲ್ಲ ನೋಡ್ರಿ. ಅವನು ಅಂದಂಗ ನಿಸಿ ಮರಿಯಪ್ಪ ನನ್ನ ಮಗಳು ಕರ್ಕೊಂಡು ಈ ಕಡೆಗೆ ಬರಕತ್ತೇನೆ ಅವ. ಬರ್ಲಿ ನನ್ನ ಮಗ. ಅಂದಾಗ ಮಲೇಶಿ ಸ್ವಲ್ಪ ಮರಿಯಪ್ಪ. ಮಗಳ ಬಾರ ಯವ್ವ ಕಾವೇರಿ. ಯಪ್ಪ ಬಾಳ ವಾಂತಿ ಮಾಡಿದ್ರೆ ಉದ್ರಕೊಂಡ್ ಬೀಳುತ್ತೇನೋ ಅಂತ ಭಯ. ಅವಾಗ ಗೊತ್ತಾಗ್ಲಿಲ್ಲ. ಅದ ಹೊಟ್ಟೆಗೆ ಯವ್ವ ಸ್ವಲ್ಪ ತಡ್ಕೊಳ ಯವ್ವ. ನಿಮ್ಮ ಅವ್ನು ಎಲ್ಲಿ ಮಟ್ಟ ತಡ್ಕೊಂಡ್ಲಿ, ಮುಂಜಾನೆ ಗಂಟೆ ತಡ್ಕೊಂಡು ಇನ್ನು ಉದ್ರ ಪೊಸಿಷನ್ ಐತದ. ಆಗದಿಲ್ಲ ಯಪ್ಪ, ಹಿಂಗ ತ್ರಾಸ ಆಗತ್ತ ಅನ್ನಂಗಿದ್ರ ನಾ ಇದ್ರ ತಂಟಿಗೆ ಬರ್ತಿರ್ಲಿಲ್ಲ. ಹೌದು, ಹಿಂಗ್ ತ್ರಾಸ ಆಗದ. ಹಿಂಗ್ ತ್ರಾಸ ಆಗದ ಮತ್ತೇನ್ ಮಾಡಿದ್ ಮಗಳ? ಒಳ ಕ್ರಿಕೆಟ್ ಆಡಕತ್ತೈತಿ WWF. ಆಡ್ದದ ಆಡಕತ್ತೈತ ಅದ. ಅಲ್ಲ ಆ ಕೆರಿ ಜಿ ಕೆ ಸಾಹೇಬ್ರ ಜೊತೆಗೆ ಅಲ್ಲಿ ಹೋಗಿ ಆಟ ಆಡ್ತಾ ಬಂದು ಈ ಅಂದ್ರೆ ನಾನೇ ಮಾಡೋದಾಕತಿ. ಏನೋ ಏನೇನೋ ತಪ್ಪ. ಅದು ಉದ್ರಕೊಂಡು ಬೀಳತ್ ಕಡೆ ಸುಮ್ನಿರ. ಇದು ಹವಾಲ್ದಾರ್ ಸಾಹೇಬ್ರ, ಅದ ಹೊಟ್ಟಿ ನಮ್ ಹೀರೋಯಿನ್ ಹೊಟ್ಟಿ ಏನ್ ಒಂಥರ ಗೋಳ್ ಗುಂಟ ಕಾಣಕತ್ತಲ್ರಿ. ಹಿಂಗ್ಯಾಕ್ ಮಾಡ್ಕೊಂಡಾಳ ಅಂತ. ಹಿಂಗ್ಯಾಕ ಮಾಡಿಸ್ಕೊಂಡಾಳ? ತಿಂಡಿ ಹೆಚ್ಚಾಗಿತ್ತು ಅದಕ್ಕ ತಿಂಗು ಇವನು ಏನು ಹೇಳುತ್ತಾನೆ? ಹಾಫ್ ಮ್ಯಾಡ್ ಮನುಷ್ಯ. ನಿಮ್ಮಿಂದಾಗಿ ನಾನು ಆತ್ಮ್ಯಾಡ್ ಆಗೇನ್ರಿ. ನಿಮ್ಮೋನ್ ಮುಂಜಾನೆ ಆದ್ಮೇಲೆ ಮತ್ತೆ ನಿಮ್ಮದು ನಿಂದಾದ್ಮೇಲೆ ನಂದಾದ್ಮೇಲೆ ಇನ್ನೊಂದು ಸಾಕ ನಿಲ್ಲಿಸ್ರ. ಎಲ್ರಿ ಸಿಕೆ ಸಾಹೇಬ್ರ, ಇದಕ್ ಯಾರಪ್ಪ? ಕೂಸು ಹೊಟ್ಟೆಗಳಾಕತ್ತೈತಿ. ನಾನಂತರೂ ಅಲ್ಲವ. ಯಾರು? ಏ ಅಲ್ಲಪ್ಪ, ನಾನು. ನೀನ ತಗೋ. ಯಾಕ ನನಗೆ ಅರಮನಪ್ಪ, ನೀನು ಅಲ್ಲ ಏ ಕರೆನ ನೀ ಏನಾರ ಬಂದಿದ್ದಿಲ್ಲ. ಅವನು ಅಲ್ಲ. ಯಾರು? ಯಪ್ಪ ಸಾಹೇಬ್ರ, ನೀವೇನಾರು ನಾನು ಬಿಟ್ಟು ಹೋಗ್ಬಿಟ್ರಿ ಅಂದ್ರೆ ಮತ್ತೆ ಇದಕ್ಕೆ ಯಾರು ಹೊಣೆ ಆಗ್ತಾರ್ರಿ? ನನ್ನ ಮಾಡ್ಕೊಳಾರ ಯಾರು? ಏನವ ನಂಗೆ ಗೊತ್ತಿಲ್ಲ. ಅಯ್ಯ ಏನು ಮಳ್ಳು ತರ ಮಾತಾಡ್ತೀಯೋ? ಇಲ್ಲವ ಹೇಳ. ಸಾರಿ.